ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಸ್ಕೂಲ್ಗೆ ಹೋಗ್ತಾ ಇದ್ದರೆ ಮಿಸ್ ಮಾಡ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ. ಯಾಕಂದರೆ ಸ್ಕೂಲ್ಗೆ ಹೋಗ್ತಾ ಇರೋಂಥ ಮಕ್ಕಳಿಗೆ ಡೈಲಿ ಒಂದು ಈ ಉಂಡೆ ಕೊಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇವತ್ತು ನಾನು ಈ ಉಂಡೆಯನ್ನು ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದು. ಫ್ರೆಂಡ್ಸ್, ಡೈಲಿ ಒಂದು ಬೆಳಗ್ಗೆ ಆಯಿತು ಅಥವಾ ಸಾಯಂಕಾಲ ಆಯಿತು ಒಂದು ಉಂಡೆಯನ್ನು ಕೊಟ್ಟರೆ ಸಾಕು, ಅವನಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ಅವನಿಗೆ ತುಂಬ ಇಷ್ಟ ಕೂಡ ಪಡ್ತಾನೆ. ಯಾಕಂದರೆ ಇದರಲ್ಲಿ ಗೋಡಂಬಿ ತುಪ್ಪ ಹಾಕೋದ್ರಿಂದ ಅವನಿಗೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ ನಾನು 2 ಚಮಚದಷ್ಟು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ನಾವು ಕೇವಲ 1 ನಿಮಿಷ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್. ಈಗ ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಅದೇ ಬಾಣಲಿಗೆ ನಾನಲ್ಲಿ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ತುಪ್ಪ ಕಡಿಮೆ ಬೇಕಂದರೆ ತುಪ್ಪ ಕಡಿಮೆ ಕೂಡ ನೀವು ಸೇರಿಸ್ಕೋಬೋದು. ನಿಮಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು. ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಕೂಡ ನಿಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಸೇರಿಸ್ಕೋಬೋದು. ಜಾಸ್ತಿ ಕೂಡ ಸೇರಿಸ್ಕೋಬೋದು, ಕಡಿಮೆ ಕೂಡ ಸೇರಿಸ್ಕೋಬೋದು. ಡ್ರೈ ಫ್ರೂಟ್ಸು ನಿಮ್ಗೆ ಯಾವುದು ಇಷ್ಟ ಆಗುತ್ತಲ್ಲ ಅದನ್ನು ಕೂಡ ನೀವು ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು. ನಂತರ ನಾನಿಲ್ಲಿ ಉತ್ತತ್ತಿಯನ್ನು ತಗೊಂಡಿದ್ದೀನಿ, ಬೀಜವನ್ನು ತೆಗೆದುಬಿಟ್ಟು. ನಂತರ ಇದಕ್ಕೆ ಒಂದು 6 ಯಾಲಕ್ಕಿಯನ್ನು ಸೇರಿಸಿ ತರಿತರಿಯಾಗಿ ರುಬ್ಕೋತಾ ಇದ್ದೀನಿ. ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡು ನಂತರ ಇದನ್ನು ಕೂಡ ನಾವು ಸೇರಿಸ್ಕೋಬೇಕು. ಉತ್ತತ್ತಿ ಕೂಡ ಸಿಹಿ ಇರುತ್ತೆ, ಇದು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನನ್ನ ಮಗ ಹಾಗೆ ಉತ್ತತ್ತಿ ಕೊಟ್ಟರೆ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ರುಬ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಕಲ್ಲಂಗಡಿ ಬೀಜವನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಕೂಡ ನಾವು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ನಾನು ಅದೇ ಬಾಣಲಿಗೆ ಮತ್ತೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿಯನ್ನು ಕೂಡ ನಾವು ಕೇವಲ 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದನ್ನು ಕೂಡ ಒಂದು ಕಪ್ಪಲ್ಲಿ ಸರ್ವನ್ನ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು. ನಂತರ ನಾನಿಲ್ಲಿ ತೆಂಗಿನಕಾಯನ್ನು ಈ ರೀತಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮಗೆ ತುರಿಯೋಕೆ ಕಷ್ಟಪ್ಪ ಅಂದರೆ ನೀವು ತೆಂಗಿನಕಾಯನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ರುಬ್ಕೋಬೋದು. ನಾನಿಲ್ಲಿ ಹಸಿ ತೆಂಗಿನಕಾಯನ್ನು ತುರಿದ್ಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದರೆ ಒಣ ಕೊಬ್ಬರಿಯಿಂದ ಕೂಡ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ಹಸಿ ತೆಂಗಿನಕಾಯಿಯಿಂದ ಕೂಡ ಮಾಡ್ಕೋಬೋದು. ಒಂದು ಕಪ್ಪು ಅಥವಾ ಒಂದು ಪಾತ್ರೆಯಿಂದ ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ ಒಂದೇ ಕಪ್ಲಿಂದ ಮೆಜರ್ಮೆಂಟನ್ನಾಗಿ ಮಾಡಿಕೊಂಡು ತಗೋತಾ ಇದ್ದೀನಿ. 4 ಕಪ್ ಆಗುವಷ್ಟು ತೆಂಗಿನಕಾಯನ್ನು ಸೇರಿಸಿದ್ದೀನಿ ಫ್ರೆಂಡ್ಸ್, ತುರಿದಿರೋವಂಥದ್ದು. ಇದನ್ನು ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕೂಡ ನಾವು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ನಮ್ಮ ಮನೇಲಿ ಇಲ್ಲಿ ಸಿಕ್ಕಾಪಟ್ಟೆ ತೆಂಗಿನಕಾಯಿ ಒಡೆದಿದ್ದವು, ಅದ್ರಿಗೋಸ್ಕರ ನಾನಿಲ್ಲಿ ಆ ತೆಂಗಿನಕಾಯಿಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ದಿನ ಇಡೋದಾದರೆ ನೀವು ಒಣ ಕೊಬ್ಬರಿಯನ್ನು ಯೂಸ್ ಮಾಡಿಕೊಳ್ಳಿ. ಇದು ಜಾಸ್ತಿ ದಿನ ಉಳಿಯೋದಿಲ್ಲ, ನಮ್ಮ ಮನೆಯಲ್ಲಿ 8 ದಿನದಲ್ಲಿ ಖಾಲಿ ಆಗಿಬಿಡುತ್ತೆ. ಅದ್ರಿಗೋಸ್ಕರ ನಾನಿಲ್ಲಿ ಹಸಿ ತೆಂಗಿನಕಾಯಿಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳಿದ್ರೆ ಕೆಲವು ಟಿಪ್ಸ್ ಬೇಕಪ್ಪ, ಚಿಕ್ಕ ಮಕ್ಕಳಿಗೋಸ್ಕರ ದಪ್ಪ ಆಗೋಕ್ಕೆ ಯಾವ ರೀತಿ ಚಿಕ್ಕ ಮಕ್ಕಳಿಗೆ ಏನೆಲ್ಲ ತಿನ್ನಿಸ್ಬೇಕು ಅನ್ನೋದು ಟಿಪ್ಸ್ ಏನಾದರೂ ಬೇಕಂದರೆ ಪ್ಲೀಸ್ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಕೆಲವು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ನಂತರ ಇಲ್ಲಿ ಡ್ರೈ ಫ್ರೂಟ್ಸನ್ನು ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಒಂದು ಸತಿ ಮಿಕ್ಸನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ನನ್ನ ಮಗ ಕೂಡ ತುಂಬ ಅಂದರೆ ತುಂಬ ಸಣ್ಣ ಇದ್ದ, ಅವನಿಗೆ ನಾನು ಏನೆಲ್ಲ ಟಿಪ್ಸನ್ನು ಟ್ರೈ ಮಾಡಿದ್ದೀನಲ್ಲ ಆ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರಿಂಗನ್ನು ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಅದೇ ಬಾಣಲಿಗೆ 2 ಚಮಚದಷ್ಟು ತುಪ್ಪವನ್ನು ಸೇರಿಸಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಕಪ್ಲಿಂದನೇ ನಾನು ಕೊಬ್ಬರಿಯನ್ನು ತಗೊಂಡಿದ್ದೆ, ಇದೇ ಕಪ್ಲಿಂದ ನಾನಿಲ್ಲಿ ಬೆಲ್ಲವನ್ನು ಕೂಡ ಸೇರಿಸಿದ್ದೀನಿ. ನೀವು ಸಿಹಿ ಜಾಸ್ತಿ ತಿನ್ನೋರಾದರೆ 2 ಕಪ್ ಆಗುವಷ್ಟು ಕೂಡ ಬೆಲ್ಲ ಸೇರಿಸ್ಕೋಬೋದು, ಇಲ್ಲಪ್ಪ ಅಂದರೆ 1.5 ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೋಬೋದು. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಒಂದು 3 ರಿಂದ 4 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ
3ರಿಂದ 4 ನಿಮಿಷ ಕುಕ್ ಆಗಿದೆ. ಒಂದು 2ರಿಂದ 3 ಕುದಿ ಬಂದರೆ ಸಾಕು ಫ್ರೆಂಡ್ಸ್. ನಮಗಿಲ್ಲಿ ಬೆಲ್ಲ ಕೂಡ ಕರಗಿದ್ರೆ ಸಾಕಾಗತ್ತೆ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪನೇ ಚೆನ್ನಾಗಿ ಮಿಕ್ಸನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ ಈಗ ನಾವು ಕೊಬ್ಬರಿಯಲ್ಲಿ ಸೇರಿಸ್ಕೋಬೇಕು. ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರೋಂಥ ಪ್ರತಿ ಒಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕೂಡ ಒಂದು ಕಮೆಂಟನ್ನು ಹಾಕಿ, ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ನೀವು ಒಂದು ಕಮೆಂಟ್ ಹಾಕೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕನ್ನೋದೊಂದು ಆಸೆ ಕೂಡ ಉಂಟಾಗತ್ತೆ. ಫ್ರೆಂಡ್ಸ್, ನನಗಿಲ್ಲಿ ಎಲ್ಲ ಪಾಕವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆಯನ್ನು ಕಟ್ಕೋಬೇಕು. ಕೊನೆಯಲ್ಲಿ ನಾನು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಕೊನೆಯಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಮೇಲ್ಗಡೆ ವೈಟ್ ಆಗಿ. ಸ್ವಲ್ಪನೇ ಕೈಗೆ ತುಪ್ಪವನ್ನು ಸವರ್ಕೊಂಡ್ಬಿಟ್ಟು ಉಂಡೆಯನ್ನಾಗಿ ಮಾಡಬೇಕು. ಸ್ವಲ್ಪ ಲೈಟಾಗಿ ಬಿಸಿ ಬಿಸಿ ಇರುವಾಗಲೇ ಉಂಡೆಯನ್ನಾಗಿ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಉಂಡೆಯನ್ನು ಕಟ್ಬಿಟ್ಟು ನಡುವಿಗೆ ನಾನು ದ್ರಾಕ್ಷಿಯನ್ನು ಇಡ್ತಾ ಇದ್ದೀನಿ. ನೋಡೋಕ್ಕೆ ಒಂದು ರೀತಿಯಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ. ನೀವು ಬೇಕಂದರೆ ದ್ರಾಕ್ಷಿಯನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆಯನ್ನು ಕಟ್ಬೋದು. ಇದೇ ರೀತಿಯಾಗಿ ನಾನಿಲ್ಲಿ ಎಲ್ಲ ಉಂಡೆಯನ್ನು ಕಟ್ಟಿ ಒಂದು ಪ್ಲೇಟಲ್ಲಿ ಸೈಡ್ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಎಲ್ಲ ಉಂಡೆ ಕಟ್ಟುವರೆಗೂ ಸ್ವಲ್ಪ ಇಲ್ಲಿ ತಣ್ಣಗಾಗ್ಬಿಡುತ್ತೆ. ಸ್ವಲ್ಪ ಇದು ತಣ್ಣಗಾದರೆ ಮತ್ತೆ ನಾವು ಯಾವ ರೀತಿ ಬಿಸಿ ಮಾಡ್ಕೋಬೇಕಪ್ಪ ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ನಾವು ಅದೇ ಬಾಣಲಿಗೆ ಹಾಕಿಬಿಟ್ಟು ಸ್ವಲ್ಪನೇ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಮತ್ತೆ ನಾವು ಉಂಡೆಯನ್ನು ಕಟ್ಟಬೇಕು. ಯಾಕಂದರೆ ನಾನಿಲ್ಲಿ ಅರ್ಧ ಉಂಡೆ ಮಾಡಿದ ಮೇಲೆ ಇನ್ನು ಅರ್ಧ ಏನಿತ್ತಲ್ಲ ಹಾಗೆ ಇಟ್ಬಿಟ್ಟು ನನ್ನ ಮಗನಿಗೆ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬರೋಕ್ಕೆ ಹೋದೆ. ಸೊ ಬರೋದ್ರಲ್ಲಿ ಇದು ಪೂರ್ತಿ ತಣ್ಣಗಾಯಿತು. ಮತ್ತೆ ನಾನು ಅದೇ ಬಾಣಲಿಗೆ ಹಾಕಿಬಿಟ್ಟು ಸ್ವಲ್ಪನೇ ಬಿಸಿ ಮಾಡಿಕೊಂಡು ಮತ್ತೆ ಉಂಡೆಯನ್ನು ಕಟ್ಟಿಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅನ್ಕೋತೀನಿ. ಸೊ ಯೂಸ್ಫುಲ್ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.